ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಅಮೆರಿಕನ್ ನೈಟ್ಮೇರ್ ಕೋಡಿ ರೋಡ್ಸ್ ಅವರ ಗತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನಾಯ್ತು ಅಂತ. ಲಿಟರಲಿ ನಮ್ಮ ಜಾನ್ಸಿನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆದ್ರು ಅಂತಾನೆ ಹೇಳ್ಬಹುದು. ಪಾಪ ಅನಿಸ್ತಾ ಇತ್ತು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನೋಡಿ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ನಮ್ಮ ಜಾನ್ಸಿನ್ ಅವರು ಅಟ್ಯಾಕ್ ಮಾಡಿದ್ಕೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿಲ್ಲ. ರಾಕ್ ಅವರು ಅಟ್ಯಾಕ್ ಮಾಡಿದ್ಕೆ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿಲ್ಲ. ಬದಲಿಗೆ ಟ್ರಾವಿಸ್ ಸ್ಕಾಟ್ ಅವರ ಅಟ್ಯಾಕ್ ಇಂದ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ಇದನ್ನು ನಮ್ಮ ಡೇವ್ ಮೆಲ್ಸನ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೋಡಿ ರೋಡ್ಸ್ ಅವರ ಕಪಾಲಕ್ಕೆ ಹೊಡಿತಾರಲ್ಲ, ಅಲ್ಲಿ ಅವರಿಗೆ ಇಂಜುರಿ ಆಗಿದೆ ಅಂಡ್ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಆಗಿದೆ. ಅವರ ಇಯರ್ ಡ್ರಮ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಹಾಗೆ ಕಣ್ಣಿನ ಸುತ್ತ ಬ್ಲ್ಯಾಕ್ ಸರ್ಕಲ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಷ್ಟು ಜೋರಾಗಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಹೊಡೆದಿದ್ದಾರೆ. ಅಂಡ್ ಅದು ನೋಡೋದಕ್ಕೇನೆ ಒಂದ್ ರೀತಿ ಫನ್ನಿ ಅಂತ ಅನಿಸ್ತಾ ಇತ್ತು. ಇಟ್ಕೊಂಡು ಕೈ ಇಟ್ಬಿಟ್ಟು ಸರಿಯಾಗಿ ಬಾರಿಸ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ, ಟ್ರಾವಿಸ್ ಸ್ಕಾಟ್ ಅವರ ಕಾರಣದಿಂದ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ಸಿನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜಾನ್ಸಿನ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಹೊಸ ಫೋಟೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಫ್ಕೋರ್ಸ್ ಇದು ಒಂದ್ ರೀತಿ ಮೀಮ್ ತರ ಈಗ ಇಂಟರ್ನೆಟ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಸ್ಕ್ವಿಡ್ ಗೇಮ್ ಸೀಸನ್ 1 ಹಾಗೆ ಸ್ಕ್ವಿಡ್ ಗೇಮ್ ಸೀಸನ್ 2 ಅಲ್ಲಿ ಮೈನ್ ಕ್ಯಾರೆಕ್ಟರ್ ನ ಫೇಸ್ ಎಕ್ಸ್ಪ್ರೆಷನ್ ಇದು ಅಂತಾನೆ ಹೇಳ್ಬಹುದು. ಅಂದ್ರೆ ಅವನು ಮೊದಲನೇ ಬಾರಿ ಗೇಮ್ ಆಡೋದಕ್ಕೆ ಹೋದಾಗ ನಗ್ನಾಗ್ತಾ ಹೋಗಿದ್ದ, ಬಟ್ ಎರಡನೇ ಬಾರಿ ಗೇಮ್ ಆಡೋದಕ್ಕೆ ಹೋದಾಗ ಅವನಿಗೆ ಆ ಗೇಮ್ ಏನು ಕಾಡ್ತಾ ಇದ್ದಾರೆ, ಅದರ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ಸೀರಿಯಸ್ ಆಗಿದ್ದ. ನಮ್ಮ ಜಾನ್ಸಿನ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಕೂಡ ಸೇಮ್ ಡಿಟ್ಟೋ ಇದೆ. ಮೊದಲನೇ ಬಾರಿ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗೆದ್ದಾದ್ಮೇಲೆ ನಗ್ನಾಗ್ತಾ ಇದ್ರು, ಬಟ್ ಎಲಿಮಿನೇಷನ್ ಚೇಂಬರ್ ಮುಗಿತಾ ಅವರು ಇದೇ ರೀತಿ ಸೀರಿಯಸ್ ಆಗೋದ್ರು. ಅಂಡ್ ಅದನ್ನೇ ನಮ್ಮ ಜಾನ್ಸಿನ್ ಅವರು ಪೋಸ್ಟ್ ಮಾಡಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸ್ಸಲ್ ಮೇನಿಯಾ 41 ಬಗ್ಗೆ. ರಸ್ಸಲ್ ಮೇನಿಯಾ 41 ಇನ್ನೇನು ಮುಂದಿನ ತಿಂಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ರಸ್ಸಲ್ ಮೇನಿಯಾ 41 ನಾವು ನೋಡೋದಾದ್ರೆ ರಸ್ಸಲ್ ಮೇನಿಯಾ 41 ನಲ್ಲಿ ಸದ್ಯಕ್ಕೆ ಸ್ಟೋರಿನ ನೋಡ್ತಾ ಯಾವ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ನಾವು ಪ್ರೆಡಿಕ್ಟ್ ಮಾಡೋದಾದ್ರೆ, ಮೊದಲನೇದಾಗಿ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಜಾನ್ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಯುಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಚೇಂಜ್ ಆಗುತ್ತೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರನ್ನು ಕೂಡ WWE ಅವರು ಈ ಒಂದು ಮ್ಯಾಚ್ ಗೆ ಆಡ್ ಮಾಡಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡ್ತಾರೆ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ಹಾಗೆ ಜೇವೂಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಕನ್ಫರ್ಮ್ ಮಾಡಿದ್ದಾರೆ. WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫೈರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದನ್ನ ಬಿಟ್ರೆ ನಮಗೆ ಕೆವಿನ್ ಓಯನ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ ಕೂಡ ರಸ್ಸಲ್ ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೆತ್ ಫ್ರೀಕಿನ್ ರಾಲಿನ್ಸ್ ವರ್ಸಸ್ ರೋಮನ್ ರೈನ್ಸ್ ವರ್ಸಸ್ ಸಿಎಂ ಪಂಕ್ ಅವರ ನಡುವೆ ರಸ್ಸಲ್ ಮೇನಿಯಾದಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುವಂತಹ ಚಾನ್ಸಸ್ ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಇನ್ನು ಕೆಲವೊಂದಷ್ಟು ಮ್ಯಾಚಸ್ ಗಳಿದೆ, ಬಟ್ ಆ ಮ್ಯಾಚಸ್ ಗಳಲ್ಲಿ ದೊಡ್ಡ ಚೇಂಜಸ್ ಗಳನ್ನ WWE ಅವರು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಫೈನಲಿ ಗೊತ್ತಾಗುತ್ತೆ ಈ ಒಂದು ತಿಂಗಳು ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಮ್ಯಾಚ್ ಕಾರ್ಡ್ ರಸ್ಸಲ್ ಮೇನಿಯಾ 41 ಗೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರು ಬರ್ತಾರೆ, ತನ್ನ ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಜಾನ್ ಸಿನಾ ಅವ್ರನ್ನ ತನ್ನ ಬಳಿ ಕರ್ಕೋತಾರೆ ಅಂತಾನೆ ಹೇಳ್ಬಹುದು. ಸೊ ಇವರಿಬ್ರು ಕೂಡ ಟೀಮ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈಗ ನೆಕ್ಸ್ಟ್ ಇವರಿಬ್ರು ಯಾವಾಗ ನಮಗೆ ಜೊತೆಗೆ ನೋಡೋದಕ್ಕೆ ಸಿಗ್ತಾರೆ? ಇವರಿಬ್ರು ಡೈರೆಕ್ಟ್ ಆಗಿ ನಮಗೆ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರಾ, ಅಥವಾ ರಾಕ್ ಅವರು ಬದಲು ಜಾನ್ ಸಿನಾ ಅವರು ಬಂದು ತನ್ನ ಸ್ಟೋರಿನ ಕಂಟಿನ್ಯೂ ಮಾಡಿ ಡೈರೆಕ್ಟ್ ಆಗಿ ನಮ್ಮ ರಾಕ್ ಅವರು ರಸ್ಸಲ್ ಮೇನಿಯಾದಲ್ಲೇ ಬರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಹಂಗಲ್ಲ ಗಾಯ್ಸ್. ನಮ್ಮ ಜಾನ್ ಸಿನಾ ಅವರ ಜೊತೆ ರಾಕ್ ಅವರು ಇದೇ ತಿಂಗಳು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಿಮ್ಗೆ ಗೊತ್ತಿರಬಹುದು WWE ಅವರು ಇದೇ ತಿಂಗಳು ಯುರೋಪಿಯನ್ ಟೂರ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ನಮಗೆ ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ಗಳು ಬ್ರೂಸೆಲ್, ಗ್ಲಾಸ್ಗೋ ಹಾಗೆ ಲಂಡನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ರೆಸ್ಸಲ್ ವುಡ್ಸ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ನಮ್ಮ ರಾಕ್ ಅವರು ಒಂದು ಮಂಡೇ ನೈಟ್ ರೋ ಅಲ್ಲಿ ಅಪಿಯರ್ ಆಗ್ತಾರಂತೆ. ಅಂದ್ರೆ ಬ್ರೂಸೆಲ್, ಗ್ಲಾಸ್ಗೋ ಹಾಗೆ ಲಂಡನ್ ನಲ್ಲಿ ಆಗುವಂತಹ ಯಾವುದಾದ್ರೂ ಒಂದು ಮಂಡೇ ನೈಟ್ ರೋ ಅಲ್ಲಿ ನಮ್ಮ ರಾಕ್ ಅವರು ಅಪಿಯರ್ ಆಗಿ ಅವರು ಜಾನ್ ಸಿನಾ ಅವರ ಜೊತೆ ಮತ್ತೊಮ್ಮೆ ಅಲೈನ್ ಆಗಿ ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರು ಜಾನ್ ಸಿನಾ ಅವ್ರನ್ನ ತನ್ನ ಜೊತೆ ಕರ್ಕೊಂಡ ಮೇಲೆ ಒಂದಾದ್ರೂ ಇವರಿಬ್ಬರ ನಡುವೆ ಜೊತೆಗೆ ನಿಂತ್ಕೊಂಡು ಪ್ರೋಮೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ರಸ್ಸಲ್ ಮೇನಿಯಾ ಮುಂದಿನ ತಿಂಗಳಿರೋದ್ರಿಂದ ಈ ತಿಂಗಳ ಯಾವ್ದಾದ್ರೂ ಒಂದು ಮಂಡೇ ನೈಟ್ ರೋ ಅಥವಾ ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ರಾಕ್ ಅವರು
ಅವರು ಮತ್ತೊಮ್ಮೆ ಜೊತೆಯಾಗಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಟ್ರಾವಿಸ್ ಸ್ಕಾಟ್ ಅವ್ರನ್ನು ಕೂಡ ಇವರು ಕರ್ಕೊಂಡು ಬರ್ತಾರೆ ಅಂತಾನೆ ಅನ್ಕೋತೀನಿ. ನೋಡೋಣ ಗಾಯ್ಸ್, ಕಳೆದ ವರ್ಷದ ಫೀಲಿಂಗು ಮತ್ತೊಮ್ಮೆ ಬರ್ತಾ ಇದೆ. ಕಳೆದ ವರ್ಷನೂ ಕೂಡ ರೋಮನ್ ರೈನ್ಸ್ ಹಾಗೆ ರಾಕ್ ಅವರು ಜೊತೆಗೆ ಬರ್ತಾ ಇದ್ರು ಅಂಡ್ ಈಗ ಐಕಾನಿಕ್ ಡುವೋ ಆದಂತಹ ಜಾನ್ ಸಿನಾ ಹಾಗೆ ರಾಕ್ ಅವರು ಜೊತೆಗೆ ಬರ್ತಾ ಇದ್ದಾರೆ ಅಂಡ್ ನಮ್ಮ ರಾಕ್ ಅವರು ಜಾನ್ ಸಿನಾ ಅವರಿಗೆ ಈ ಬಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೋಡಿ ರೋಡ್ಸ್ ಅವರ ವಿರುದ್ಧ. ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್? ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಆ ಒಂದು ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ಎಪಿಸೋಡಿಗೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.